ಒಂದು 10 ಗಂಟೆ ಏನಂಗೆ ಗಲಾಟೆ ಆಯ್ತೈತೆ ಸರ್. ಅಲ್ಲಿ ಏನು ಗಲಾಟೆ ಅಂತ ಹೋಗಿ ನೋಡಬೇಕಾದ್ರೆ ನಮ್ಮ ಮಗನಿಗೆ ಹಾಕೊಂಡು ಚೆಂದಾಗಿ ಹೊಡೆದಾಕ್ಬಿಟ್ಟಿದ್ರು ಸರ್. ನಾವು ಯಾಕೆ ಹೊಡಿತಾ ಇದ್ದೀರಿ ಏನು ಅಂತ ಕೇಳಿದಕ್ಕೆ ನಮ್ಮನ್ನು 2 ಏಟು ಹೊಡೆದು ಆಚೆ ಎಳೆದು ಬಿಸಾಕ್ಬಿಟ್ರು. ಆಮೇಲೆ ತಿರ್ಗಿ ಅದೇನೇ ಇದ್ರು ಮಾತಾಡೋಣ ಕಣ್ರಪ್ಪ ಬೇಡ ಅಂತ ನಾವು ಗಂಡ ಹೆಂಡ್ತೀರಿ ಇಬ್ಬರು ಅವ್ರ ಕಾಲೆಲ್ಲ ಹೋಗಿ ಹಿಡ್ಕೊಂಡು ಕಾಲಲ್ಲೆಲ್ಲ ಒದ್ರೆ ಬರ್ತು. ಒಬ್ಬರು ಸುಧಾ ಬಿಟ್ಕೊಡ್ಲಿಲ್ಲ. ಯಾರಾದರೂ ಹಿರಿಕರಾದ್ರೂ ಅದೇನು ತಪ್ಪಿದ್ದು ನಾವು ಮಾತಾಡ್ತೀವಿ ಅಂತ ಒಬ್ಬರೂ ಸುಧಾ ಅನ್ನಲೇ ಇಲ್ಲ. ಎಲ್ಲ ಬರೀ ಹೋಗಿ ಬರೋರೆಲ್ಲ ಹೊಡೆಯೋರು. ಕಪ್ಪಲ್ ಮೇಲೆ ದೊಡ್ಡ ಮೇಲೆಲ್ಲ ಹೊಡೆದು ತುಳಿದು ನಮ್ಮ ಗಂಡನಿಗೂ ಹೊಡೆದು ನಮಗೂ ಹೊಡೆದ್ರು. ನಮ್ಮ ಬೇಡ್ಕೊಂಡು ಏನೇ ಇದ್ರು ಮಾತಾಡೋಣ ಅಂತ ಯಾರು ನಮ್ಮ ಮಾತಿಗೆ ಕಿವಿ ಕೊಡಲಿಲ್ಲ. ಬರೀ ಹೊಡಿದ್ರಲ್ಲೇ ಇದ್ರು ಸರ್. ಅವ್ರು ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಿದ್ರು ಸರ್. ಅಲ್ಲಿ ಕುಂತ್ಕೊಂಡು ಕುಡಿದಿದ್ರಂತೆ. ಅವ್ನು ಬರುವಾಗ ಏನೋ ನಾವು ಸುಳೆ ಮಗನೇ ಮಾತಾಡ್ದೇನೆ ಹೋಯ್ತಾ ಇದ್ದೀನಿ ಅಂತ ಅಂದರೆ ಬೋಳಿ ಮಕ್ಕಳ ಮಾದಗ್ರ ಜಾತಿ ಬಡತಾವು ದುರಂಕರ ಏನೋ ಏನು ಶಿಸ್ತಾಗ ಬಟ್ಟೆ ಹಾಕೋಯ್ತಾನೆ ನೋಡು. ಅಪ್ಪ ಅವ್ವ 4 ಮನೆ ಬಟ್ಲು ತೊಳೆದ್ರು ಎಲ್ಲ ಸುಖವಾಗಿ ತಿರ್ಗಾಡ್ತಾನೆ ಅನ್ಕೊಂಬೋದಾರೆ ಬರಬೇಕಾದ್ರೆ. ಅದಕ್ಕೆ ಯಾಕೆ ಅಂತ ಇದ್ದೀರಿ ನಾವು ಏನೇನ ಮಾಡಿದವು ಅಂತ ಕೇಳಿದಾಗ ಅವರು ದಡಿ ತಗೊಂಡು ಫಸ್ಟ್ಗೆ ಹೊಡೆದ್ಬಿಟ್ಟವ್ರೆ. ಅವ್ರು ಹೊಡಿತಾರೆ ಅಂತ ತಳ್ಳುವಾಗ ಅವ್ರು ಕೆಳಗೆ ಬಿದ್ದು ಒಂಚೂರು ರಕ್ತ ಬಂದ್ಬಿಡ್ತಂತೆ. ಆವಾಗೆಲ್ಲ ಊರೆಲ್ಲ ಗುಂಪು ಕಟ್ಕೊಂಡು ಸಿಕ್ಕಬಂಡು ಹೊಡೆದು ಹಾಕ್ಬಿಟ್ರು. ಸರ್ ಏನು ಹೇಳಬೇಕು ಏನೋ ಈಗ ನನಗೆ ಸಾಯುವಾಗ ಆಗ್ತದೆ ಅಂತಾರೆ. ನಾನು ಎಲ್ಲಾಗೆ ಸಾಯಲ್ಲೇ ಮಕ್ಕಳಿಗಾಗಿ ಊರಿಂದ ಊರಿಗೆ ಹೋಗಿ ಜೀತ ಮಾಡ್ಕೊಂಡು ಸಾಕ್ತೀವಿ. ನನ್ನ ಗಂಡನು ಶುಗರ್ ಪೇಷೆಂಟು. ನಾವು ಎಲ್ಲಿಗೆ ಹೋಗ್ಬೋದು ಸರ್. ಏನೋ ಒಂದು ವೇಳೆ ತಪ್ಪಾಗಿದ್ರು ಅವರು ಮಾತಾಡಿದ್ರೆ ಕೊಟ್ಟದೆ ಸರ್. ಅವ್ರು ಒಬ್ಬರು ನಮ್ಗೆ ಹೇಳಲ್ಲ ಸರ್. ಏನೋ ಆಯ್ತು ನಾವು ಮಾತಾಡ್ತೀವಿ ಹೋಗಿ ನಾಗೇಶ ಅಂತ ಅನ್ಲೇ ಇಲ್ಲ ಸರ್. ಅವರು ನಾವು ಕೇಳ್ತಾ ಜಾಸ್ತಿನೇ ಹೊಡೆದಾಕ್ಬಿಟ್ರು ಸರ್. ಚರಂಡಿಗೆಲ್ಲ ಹಾಕೋದು ತುಳಿದು ಕಾಲುಗಾಲಲ್ಲೆಲ್ಲ ಒದ್ದು ಇವ್ರಿಗೂ ಹೊಡೆದು ಇವ್ರನ್ನ ಮಕ್ಕಳು ಯಾಕೆ ಆಗುವಷ್ಟು ಹೊಡೆದಾಕ್ಬಿಟ್ರು ಸರ್. ನಾವು ಟೀಮಲ್ಲಿಗೆರೆ ಗ್ರಾಮದವರು ಸರ್. ಏನು ಮಾಡಿದ್ರು ಶಿವಳ್ಳಿ ತಾಲೂಕು ಅವರು ನಮ್ಮೂರವರೇ ಸರ್. ನಮ್ಮೂರವರೇ ಸರ್. ಪ್ರತಾಪ, ಮಹಾದೇವಪ್ಪ, ನಟ, ಆಮೇಲೆ ಇವನು ಮಹೇಶ. ಇವಾಗ ಏನಾಗಬೇಕು ಅಂತೀವಿ? ಕೇಸ್ ಆಗಿದೆ. ಕೇಸ್ ಕೊಟ್ಟಿವಿ ಸರ್. ಏನು ಕ್ರಮ ತಗೊಂಡಿಲ್ಲ. ನಮ್ಮ ಗ್ರಾಮದಲ್ಲಿ ಹಾಲೆ ನೀರು ಬಿಟ್ಟಿಲ್ಲ. ಎಲ್ಲ ಹೋಗಿ ಮನೆ ಹತ್ರ ಗಲಾಟೆ ಮಾಡ್ತಾ ಇದ್ದಾರಂತೆ. ನಾವು ಅಡ್ಮಿಟ್ ಮಾಡ್ಕೊಂಡು ಇಲ್ಲಿವಿ. ನನ್ನ ಮಗಳು ಬಾಂಟಿ ಅವ್ರ ಪಾಪಗೂ ಜ್ವರ ಬಂದಿದೆ. ನಮ್ಗೆ ಏನು ಕೇಳಬೇಕು ಅನ್ನೋದೇ ಬಾಯಿ ಹೊಳ್ತಾ ಇಲ್ಲ ಸರ್. ಮಂಡ್ಯ ತಾಲೂಕು ಟಿ ಮಲ್ಲಿಗೆರೆ ದುದ್ದ ಹೋಬಳಿ ಶಿವಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ 5 ಕುಟುಂಬಗಳು ಆ ಗ್ರಾಮದಲ್ಲಿ ಒಂದು ಪಕ್ಕದಲ್ಲಿ ವಾಸ ಮಾಡ್ತಿದ್ದಾರೆ. ಸುಮಾರು ದಿವಸಗಳಿಂದ ಕೂಡ ಆ ಕುಟುಂಬಗಳ ಜೊತೆ ಏನು ನಿಮ್ಮ ತಾತ ಮುತ್ತಾತಂದಿರು ನಮ್ಮನೆ ದನ ಕಾಯ್ತಾಯಿದ್ರು, ಕಸ ಸುರಿತಾ ಇದ್ರು. ಇವತ್ತು ನೀವುಗಳು ಯಾವುದೇ ಕೆಲಸಕ್ಕೆ ಬರ್ದಾನೆ ನೀವು ನಿಮ್ಮ ಪಾಡಿಗೆ ನೀವು ಹೋಯ್ತಾ ಇದ್ದೀರಿ. ಅಹಂಕಾರ ಬಂತು ಅಂತೇಳಿ ಈ ರೀತಿ ಚುಡಾಯಿಸುವಂಥ ಮಾತುಗಳನ್ನ ಆಡ್ಕೊಂಡು ದಿನಾಂಕ 8ನೇ ತಾರೀಕು ಅವ್ರ ಮೇಲೆ ಮಾರಣಾಂತಿಕ 5 ಮನೆಗಳಿಗೂ ನುಗ್ಗಿ ಹೊಡೆದು ಅವ್ರನ್ನ ಎಷ್ಟು ಹೀನಾಯ ಹೊಡೆದಿದ್ದಾರೆ ಅಂದರೆ ರಾಕ್ಷಸತನವನ್ನು ತೋರಿಸಿದ್ದಾರೆ. ಸುಮಾರು ರಾತ್ರಿ 10:30ರಿಂದ 11 ಗಂಟೆ ಸಮಯದಲ್ಲಿ ಇಡೀ ಊರು 30ರಿಂದ 40 ಜನಗಳು ಹೊಡೆದು ಅವ್ರನ್ನ ಹೀನಾಯ ಮಾನವ ನೋಡಿ. ಇದೇ ಕುಟುಂಬದವರು ಹೊಡೆದು ಇವತ್ತು ಮಂಡ್ಯ ಜನರಲ್ ಹಾಸ್ಪಿಟಲ್ ಹುಡುಗ ಅಡ್ಮಿಟ್ ಆಗಿದ್ದಾನೆ. ಆದರೂ ಕೂಡ ಹೊಡೆದಂಥ ಜನಗಳು ಇವತ್ತು ಕೂಡ ಲೀಲಾಜಲ ಓಡಾಡ್ಕೊಂಡಿದ್ದಾರೆ. ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ. ಮತ್ತು ಪೊಲೀಸ್ ಇಲಾಖೆ ಗಲಾಟೆ ನಡೆದಂಥ ಜಾಗಕ್ಕೆ ಹೋಗಿದ್ರೂ ಸಹ ಅವ್ರು ಯಾರನ್ನೇ ಕೂಡ ಬಂಧಿಸಲಿಲ್ಲ. ಯಾಕೆ ಅನ್ನೋದು ಅಂದರೆ ಏನು ಈ ದಲಿತರಿಗೆ ಈ ಭೂಮಿಯಲ್ಲಿ ಹುಟ್ಟಿರೋದೇ ತಪ್ಪ, ಈ ದೇಶದಲ್ಲಿ ಇರೋದೇ ತಪ್ಪ, ಯಾಕೆ ಈ ರೀತಿ ಒಂದು ತಾರತಮ್ಯ? 75 ವರ್ಷ ಆಯ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಇನ್ನೂ ಕೂಡ ನೆನಸಾಗಲಿಲ್ಲ. ಆ ನೋವು ನಮಗಿದೆ. ಹಾಗಾಗಿ ಪೊಲೀಸ್ ಇಲಾಖೆ ವಿರುದ್ಧ ಇವತ್ತು ನಾವು ಮಂಡ್ಯದ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ನಂಬ್ಕೊಂಡಿದ್ದೀವಿ. ಅವರಿಗೆ ನಾವು 3 ರಿಂದ 4 ದಿನ ಟೈಮನ್ನು ಕೊಟ್ಟಿದ್ದೀವಿ. ಏನಾದರೂ ಅವ್ರು ಸಂಬಂಧಪಟ್ಟ ಅಧಿಕಾರಿಗಳ ಕ್ರಮ ತಗೊಂಡು ಮತ್ತು ಹೊಡೆದಂಥ ಅವ್ರ ಮೇಲೆ ಅರೆಸ್ಟ್ ಮಾಡಲಿಲ್ಲ ಅಂತಂದರೆ ಅವ್ರನ್ನ ನಾವು ಮುಂದಿನ ಹೋರಾಟವನ್ನು ಮತ್ತೆ ಕೂಡ ಮುಂದುವರಿಸ್ತೀವಿ ಅಂತ ಹೇಳೋದಕ್ಕೋಸ್ಕರ ಇವತ್ತು ಒಂದು ಸಾಂಕೇತಿಕವಾಗಿ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಆ ಕುಟುಂಬದವ್ರನ್ನ ಒಳಗೊಂಡಂತೆ ಎಲ್ಲ ಸಂಘಟನೆಯವರೆಲ್ಲ ಒಳಗೊಂಡಂತೆ ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ. ಅದು ಹೆಚ್ಚೆತ್ಕೊಂಡು ಅವ್ರು ಕೆಲಸ ಮಾಡಲಿಲ್ಲ ಅಂದರೆ ಮುಂದಿನ ಹೋರಾಟವನ್ನು ರೂಪಿಸಬೇಕಾಗ್ತದೆ. ನನ್ನ ಹೆಸರು ನಂಜುಂಡ ಮೌರ್ಯ ಅಂತೇಳಿ, ರಾಜ್ಯ ಸಂಘಟನಾ ಸಂಚಾಲಕರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಮಂಡ್ಯ.